ಜನ್ಮರಾಶಿಯಲ್ಲಿನ ಗುರುವು ಸದಾಕಾಲ ದುಃಖವನ್ನೇ ಕೊಡ್ತಾನೆ. ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿ ನೋಡಿ ಹಾಗೂ ಬೆಲ್ ಐಕನ್ ಅನ್ನು ಒತ್ತಿ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಮೇ ತಿಂಗಳ 1ನೇ ತಾರೀಕು ಗುರುವು ಮೇಷದಿಂದ ವೃಷಭಕ್ಕೆ ಹೋಗ್ತಾನೆ. ಈಗಾಗಲೇ ವೃಷಭದಲ್ಲಿರ್ತಕ್ಕಂತಹ ಶುಕ್ರ ಗ್ರಹದೊಂದಿಗೆ ಮಿಲನ ಆಗಿ ಗುರುದ್ವಯರು ಇಬ್ಬರೂ ಸಹ ಮೇಷರಾಶಿಯಿಂದ 2ನೇ ಸ್ಥಾನದಲ್ಲಿ ಸ್ಥಿತವಾಗ್ತಾ ಇದ್ದಾರೆ. ಅತ್ಯಂತ ಪುಣ್ಯಕಾಲ ಮತ್ತು ಶುಭ ಕಾಲವೂ ಸಹ ಹೌದು ಇದು. ಜೊತೆಗೆ 6, 8 ಮತ್ತು 10ನೇ ಸ್ಥಾನಕ್ಕೆ ಗುರು ದೃಷ್ಟಿಯೂ ಸಹ ಬೀಳ್ತಾ ಇದೆ. ಇದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ಸಂದರ್ಭ. ಇಂತಹ ಸಂದರ್ಭದಲ್ಲಿ ಗುರುಬಲವು ಹೆಚ್ಚು ಫಲವನ್ನು ಕೊಡುತ್ತೆ. ಇಷ್ಟು ವರ್ಷ ಗುರುಬಲ ಇಲ್ಲದೆ ಕಷ್ಟಪಡ್ತಿದ್ದಂತಹ ಮೇಷರಾಶಿಯವರಿಗೆ ಇದು ತುಂಬ ಉತ್ತಮವಾದಂತಹ ಕಾಲ. ಈ ಶುಭ ಫಲಗಳು ಫಲಿಸಬೇಕಾದ್ರೆ ಜಾತಕದಲ್ಲಿ ಗುರುವು ನೀಚ ಸ್ಥಾನದಲ್ಲಿ ಇರಲೇಬಾರ್ದು. ಆದುದರಿಂದ ನೀವು ದಶಾಭುಕ್ತಿಗಳನ್ನು ಗಮನಿಸಲೇಬೇಕು ಹಾಗೂ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಲ್ಲಿ ತೋರಿಸ್ಕೊಳ್ಳೇಬೇಕಾಗುತ್ತೆ. ಗುರುವು ನೀಚ ಸ್ಥಾನದಲ್ಲಿ ಎಲ್ಲಾದರೂ ಜಾತಕದಲ್ಲಿ ಇದ್ದಾನೆ ಅಂತ ಆದಾಗ ಈ ಶುಭ ಫಲಗಳಿಗೆ ಬದಲಾಗಿ ಅಶುಭ ಫಲಗಳು ಘಟಿಸ್ತಕ್ಕಂತಹ ಸಂದರ್ಭಗಳೇ ಹೆಚ್ಚಿರುತ್ತೆ. ಜನ್ಮಗುರು ನರೋ ದುಃಖ. ಜನ್ಮರಾಶಿಯಲ್ಲಿ ಗುರುವು ಅತೀವಾದ ದುಃಖವನ್ನು ಕೊಡ್ತಾನೆ. ಒಂದು ವರ್ಷದಿಂದ ಪಡಬಾರದ ಪಾಡುಗಳನ್ನು, ಸಂಕಷ್ಟಗಳನ್ನು ಮೇಷರಾಶಿಯವರು ಅನುಭವಿಸಿದ್ದಾರೆ. ಈ ಮೇ 1ನೇ ತಾರೀಕಿನಿಂದ ಮೇಷರಾಶಿಯವರ ಜನ್ಮಜಾತಕ ಹೇಗಿದೆ ಅಥವಾ ಗೋಚಾರ ಫಲ ಹೇಗಿದೆ ಅನ್ನೋದನ್ನು ಇದನ್ನು ತಿಳ್ಕೊಳ್ಳೋಣ. ಮೇಷರಾಶಿಗಳ ಗೋಚಾರ ಫಲ 6 ಮತ್ತು 8 ಹಾಗೂ 10ನೇ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಇಷ್ಟು ವರ್ಷ ನಿಮಗೆ ಕಾಡ್ತಿದ್ದಂತಹ ಆಲಸ್ಯ, ನಿಷ್ಫಲತೆ ಹಾಗೂ ರೋಗ ಬಾಧೆಗಳು ಏನಾದರೂ ಇದ್ದರೆ ಅವೆಲ್ಲವೂ ಸಹ ಕಡಿಮೆ ಆಗ್ತವೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ನೀವು ತೊಡಗಿಸ್ಕೊಳ್ತೀರಾ. ದೈವಬಲ ಇದರಿಂದ ನಿಮಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಪರಿಸ್ಥಿತಿ ಇದೆ, ನಿರೀಕ್ಷಿತ ಫಲ ಸಿಗುತ್ತೆ. ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತೆ. ಮೇಷರಾಶಿಯವರಿಗೆ ಯಾರಿಗೆ ಕೆಲಸ ಸಿಕ್ಕಿರೋದಿಲ್ವೋ ಅವರಿಗೆ ಅತ್ಯಂತ ಉತ್ತಮವಾದಂತಹ ಉದ್ಯೋಗ ಅವಕಾಶಗಳು ಒದಗಿ ಬರ್ತವೆ. ಇವರಿಗೆ ಸ್ನೇಹಿತರಿಂದ, ಬಂಧುವರ್ಗದವರಿಂದ, ಧನ ಧಾನ್ಯಗಳಿಂದ ಎಲ್ಲದರಿಂದಲೂ ಸಹ ಶುಭ ಫಲಗಳು ಸಿಗ್ತಾ ಇರುತ್ತೆ. ಮದುವೆ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಮದುವೆ ಫಲ ಸಹ ಈಗ ಬಂದಿದೆ. ಆದ್ದರಿಂದ ಪ್ರಯತ್ನ ಪಟ್ಟರೆ ಮದುವೆಯನ್ನು ಸಹ ಮಾಡ್ಕೊಳ್ಬೋದು. ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರಗತಿ, ಯಶಸ್ಸನ್ನು ಕಾಣ್ತಾರೆ. 2ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ಶುಭ ಫಲವನ್ನೇ ಕೊಡ್ತಾನೆ. ಹೌದಾದರೂ ಸಹ ಜನ್ಮಜಾತಕದಲ್ಲಿ ಅವನು ನೀಚನಾಗಿದ್ದರೆ ಖಂಡಿತವಾಗಿಯೂ ಶುಭ ಫಲಗಳು ಸಿಗೋದಿಲ್ಲ. ಆದ್ದರಿಂದ ಜನ್ಮಜಾತಕವನ್ನು ಪರಿಶೀಲಿಸಿಕೊಂಡು ನೋಡೋದು ಒಳ್ಳೆಯದು. ನಿರಂತರ ಯಶಸ್ಸು ಹಾಗೂ ಪ್ರಗತಿಗಾಗಿ ಓಂ ದ್ರಾಂ ದತ್ತಾತ್ರೇಯೈ ನಮಃ ಎಂಬ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಾ ಇದ್ದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಯಲ್ಲಿಯೇ ಗುರು ಹಾಗೂ ಶುಕ್ರ ಗ್ರಹಣ ಸ್ಥಿತ ಇರೋದ್ರಿಂದ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯ ನಡೆಯನ್ನು ತಗೊಳ್ಳೇಬೇಕು. ಈ ಸಾರಿ ಗುರುವಿನ ಚಲನೆಯಿಂದ ಯಾವುದೇ ಶುಭ ಆಗಲಿ ಅಶುಭ ಆದರೂ ಸಹ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಮೇಲೆ ಶುಭ ಫಲಗಳು ಅಶುಭ ಫಲಗಳು ನಿರ್ಭರವಾಗಿರ್ತವೆ. ಆದ್ದರಿಂದ ಜಾತಕ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ಈ ಗುರುವಿನ ಚಲನೆಯಿಂದ ಉಂಟಾಗುವ ಫಲಗಳ ಜೊತೆಗೆ ಮಿಳಿತಗೊಳಿಸ್ಕೊಂಡು ನೀವು ನೋಡಬೇಕಾಗುತ್ತೆ. 12ನೇ ಮನೆಯಲ್ಲಿ ಗುರುವು ಸ್ಥಿತ ಇರೋದ್ರಿಂದ ಅದು ಲಾಭದಾಯಕ ಅಲ್ಲ, ನಷ್ಟವನ್ನೇ ತರತಕ್ಕಂತಹ ರಾಶಿಯಲ್ಲಿ ಅವನಿದ್ದಾನೆ. ಅದು ಮುಂದಿನ ವರ್ಷದಲ್ಲಿ ಅವನು ಸ್ವಸ್ಥಾನಕ್ಕೆ ಬರೋದ್ರಿಂದ ಪುನಃ ನಿಮಗೆ ತೊಂದರೆನೇ ಆಗುತ್ತೆ. ಆದ್ದರಿಂದ ಗುರುಬಲ ಸ್ವಲ್ಪನೂ ಇಲ್ಲ ವೃಷಭ ರಾಶಿಯವರಿಗೆ. ವೈವಾಹಿಕ ಜೀವನದಲ್ಲಿ ನಿಮಗೆ ಸ್ವಲ್ಪ ತೊಂದರೆ ಬರಬಹುದು. ದೇಹಾಲಸ್ಯ ಜಾಸ್ತಿ ಹಾಗೆ ಇರುತ್ತೆ. ಆರೋಗ್ಯದ ಬಗ್ಗೆ ಮಾತ್ರ ತುಂಬ ಎಚ್ಚರಿಕೆಯನ್ನು ನೀವು ಇಟ್ಕೊಳ್ಳೇಬೇಕಾಗುತ್ತೆ. ಆತ್ಮಸ್ಥೈರ್ಯ ಇರುತ್ತೆ, ಆದರೆ ಅವಾಗವಾಗ ಆತ್ಮಸ್ಥೈರ್ಯ ಕುಗ್ಗಿಸ್ಕೊಂಡು ದುಃಖ ಪಡ್ತಕ್ಕಂಥ ಸಂದರ್ಭಗಳೇ ಹೆಚ್ಚು ಬರ್ತವೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಅಗತ್ಯ ಇರುತ್ತೆ. ಶ್ರೀ ದುರ್ಗಾ ಸಪ್ತಶತಿ ಪಾರಾಯಣ ಆಗಲಿ, ಸುಂದರಕಾಂಡದ ಪಾರಾಯಣ ಆಗಲಿ ನೀವು ನಿತ್ಯವಾಗಿ ಮಾಡಲೇಬೇಕಾಗುತ್ತೆ. ದುಮ್ ದುರ್ಗಾಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕುಳಿತು ಗೋಧೂಳಿಯ ಲಗ್ನದ ಹೊತ್ತಿಗೆ ಹೇಳಿದರೆ ನಿಮ್ಮ ತೊಂದರೆಗಳಿಗೆ ಸಣ್ಣ ಪರಿಹಾರ ಸಿಗ್ಬೋದು. ಮೇಷ ಹಾಗೂ ವೃಷಭ ರಾಶಿಗಳ ಗ್ರಹಗತಿಗಳ ಆಧಾರಿತವಾಗಿ ಗೋಚಾರ ಫಲವನ್ನು ನೋಡಿದ್ರಿ ಅಲ್ಲ. ನಿಮ್ಮ ಜನ್ಮ ಜಾತಕಗಳನ್ನು ಪರೀಕ್ಷಿಸಿಕೊಂಡು ಸರಿಯಾದ ಪರಿಹಾರ ಕ್ರಮಗಳನ್ನು ಮಾಡ್ಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ನಮಸ್ಕಾರ.